ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಕರ್ನಾಟಕ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನ ಡಿ.ಕೆ. ಶಿವಕುಮಾರ್ ಅವರು ಅಲಂಕರಿಸಿದ್ದಾರೆ. ಸಿಎಂ ಆದ್ಮೇಲಂತೂ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ನಡೆ ಮತ್ತು ಆಡಳಿತದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಈ ಸಂದರ್ಭದಲ್ಲಿ ಧಾರ್ಮಿಕ ಕ್ಷೇತ್ರದ ಪ್ರಮುಖ ವ್ಯಕ್ತಿಗಳ ಹೇಳಿಕೆಗಳು ಸಹ ಗಮನ ಸೆಳೀತಾ ಇವೆ. ಇತ್ತೀಚೆಗೆ ತುಮಕೂರಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ನೊಣವಿನಕೆರೆ ಅಜ್ಜಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ಭವಿಷ್ಯ ಹಾಗೂ ರಾಜಕೀಯ ಸ್ಥಿರತೆಯ ಕುರಿತು ನೀಡಿದ ಹೇಳಿಕೆಗಳು ಸಾರ್ವಜನಿಕ ಹಾಗೂ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿವೆ. ಹಾಗಾದರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ ನೊಣವಿನಕೆರೆ ಶ್ರೀಗಳು ಹೇಳಿದ್ದೇನೋ ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಸಚಿನ್ ಹೆಮ್ಮಕ್ಕಿ. ನೊಣವಿನಕೆರೆ ಅಜ್ಜಯ್ಯನವರು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಸ್ತುತ ಯಾವುದೇ ಕಂಟಕಗಳಿಲ್ಲ ಹಾಗೂ ಗುರುವಿನ ಆಶೀರ್ವಾದ ಅವರ ಮೇಲೆ ಇರೋದ್ರಿಂದ ಎದುರಾಗುವ ಸವಾಲುಗಳು ನಿವಾರಣೆ ಆಗ್ತವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜಕೀಯ ಜೀವನದಲ್ಲಿ ಏರಿಳಿತಗಳು ಸಹಜವಾದರೂ ಆಧ್ಯಾತ್ಮಿಕ ಶಕ್ತಿ ಮತ್ತು ಜನಸೇವೆ ವ್ಯಕ್ತಿಯನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಖಾತೆ ಹಂಚಿಕೆ ಹಾಗೂ ಆಡಳಿತಾತ್ಮಕ ನಿರ್ಧಾರಗಳ ಕುರಿತು ಕೇಳಲಾದ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ಅವರು ಅಂತಿಮ ತೀರ್ಮಾನಗಳನ್ನು ಪಕ್ಷದ ಹೈಕಮಾಂಡ್ ಮತ್ತು ನಾಯಕತ್ವವೇ ತೆಗೆದುಕೊಳ್ಳುತ್ತೆ ಅಂತ ಅಭಿಪ್ರಾಯಪಟ್ಟರು. ಗುರು ಆಶೀರ್ವಾದ ಅವರಿಗೆ ರಕ್ಷಾ ಕವಚವಾಗಿದೆ. ಯಾವ ಕಂಟಕ ಬಂದರೂ ಕೂಡ ಅವರು ಜಯಶೀಲರಾಗ್ತಾರೆ. ಅದರ ಬಗ್ಗೆ ಚಿಂತೆ ಬೇಡ. ಖಾತೆ ವಿಚಾರಕವಾಗಿ ಅವರು ಸ್ವತಂತ್ರ ಜೀವಿಗಳಾಗಿ ಅದನ್ನು ಹೇಳೋರಲ್ಲ. ಮೇಲಧಿಕಾರಿಗಳಿರ್ತಕ್ಕಂಥವ್ರು ಏನಿದ್ದಾರೆ ಆ ಒಂದು ಅಧಿಕಾರ ವರ್ಗದವ್ರು ಏನು ತೀರ್ಮಾನ ತಗೊಳ್ತಾರೆ ಅವರು ಕಂಕಣಬದ್ಧರಾಗಿ ನಿಂತು ರೈತರ, ಬಡವರ, ಸೈನಿಕರ, ವರ್ತಕರ, ಯುವಕರ ಪರಿಪೂರ್ಣವಾಗಿರ್ತಕ್ಕಂಥ ರಾಜ, ಪ್ರತ್ಯಕ್ಷ ದೇವತಾ. ಇನ್ನು ಮುಂದುವರೆದು ಮಾತನಾಡಿದಂತಹ ಅಜ್ಜಯ್ಯನವರು ಡಿ.ಕೆ. ಶಿವಕುಮಾರ್ ಅವರ ರೈತಪರ ಹಾಗೂ ಜನಪರ ಕಾರ್ಯಗಳನ್ನೂ ಶ್ಲಾಘಿಸಿದ್ದಾರೆ. ರೈತರು ಮತ್ತು ಸಾಮಾನ್ಯ ಜನರ ಅಭಿವೃದ್ಧಿಗಾಗಿ ಅವರು ಶ್ರಮಿಸುತ್ತಿದ್ದಾರೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ ಅವರ ಆಡಳಿತದ ಸಾಮಾಜಿಕ ಆಯಾಮವನ್ನು ಉಲ್ಲೇಖಿಸಿದರು. ಕರ್ನಾಟಕದ ಹಲವು ಭಾಗಗಳಲ್ಲಿ ಮಠಗಳು ಮತ್ತು ಧಾರ್ಮಿಕ ನಾಯಕರ ಮಾತುಗಳಿಗೆ ವಿಶೇಷ ಪ್ರಭಾವ ಇರೋದ್ರಿಂದ ಇಂತಹ ಹೇಳಿಕೆಗಳು ರಾಜಕೀಯವಾಗಿ ಕೂಡ ಮಹತ್ವ ಪಡ್ಕೊಳ್ತವೆ. ರಾಜಕೀಯಲ್ಲಾಗಲಿ, ವರ್ತಕರಲ್ಲಾಗಲಿ, ರೈತರಲ್ಲಾಗಲಿ, ಯುವಕರಲ್ಲಾಗಲಿ ಮತ್ತು ತಾಯಂದಿರಾಗಲಿ ಎಲ್ಲರ ಪ್ರೀತಿಯ ಮಗನಾಗಿ ಅವರು ನಿರಂತರ ಸಮಾಜದ ಸೇವೆಯಲ್ಲಿ ಅವರು ತಮ್ಮ ಬದುಕನ್ನು ರೂಪಿಸ್ಕೊಳ್ತಾರೆ. ಯಾವ ಚಿಂತೆ ಇಲ್ಲ. ಒಟ್ಟಾರೆ ನೊಣವಿನಕೆರೆ ಅಜ್ಜಯ್ಯನವರು ನೀಡಿರುವ ಹೇಳಿಕೆಗಳು ಡಿ.ಕೆ. ಶಿವಕುಮಾರ್ ಅವರಿಗೆ ಆಧ್ಯಾತ್ಮಿಕ ಬೆಂಬಲ ಮತ್ತು ಜನವಿಶ್ವಾಸ ಎರಡೂ ಇರೋದನ್ನು ಸೂಚಿಸುತ್ತೆ. ರಾಜಕೀಯ ಸವಾಲುಗಳು ಎದುರಾದರೂ ಅವುಗಳನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಅವರಲ್ಲಿದೆ ಅನ್ನುವ ಸಂದೇಶ ಈ ನೊಣವಿನಕೆರೆ ಅಜ್ಜಯ್ಯನವರ ಮಾತುಗಳಲ್ಲಿವೆ. ಧಾರ್ಮಿಕ ಆಶೀರ್ವಾದ, ಜನಪರ ಆಡಳಿತ ಮತ್ತು ರಾಜಕೀಯ ನಾಯಕತ್ವದ ಸಮನ್ವಯವು ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ಪಯಣಕ್ಕೆ ಮತ್ತಷ್ಟು ಬಲ ತುಂಬುತ್ತಾ ಅಥವಾ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೋಡ್ತಾ ಇರಿ ಫೋಕಸ್ ಟಿವಿ.